ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಾಗಲಕೋಟೆಯಲ್ಲಿ ನಿಗದಿಯಾಗಿದ್ದ ಶಾಂತಿ ಸಂಧಾನ ಸಭೆ ವಿಫಲವಾಗಿದೆ. ನಿನ್ನೆನೂ ವಿಫಲವಾಗಿತ್ತು, ಮುಸ್ಲಿಂ ಮುಖಂಡರು ಬಂದಿರಲಿಲ್ಲ. ಇವತ್ತು ವಿಫಲವಾಗಿದ್ದು ಹಿಂದೂ ಮುಖಂಡರು ಬಂದಿಲ್ಲ ಅಂತ. ಇನ್ನು ಗಲಾಟೆಗೆ ಕಾರಣವಾಗಿದ್ದ ಮಸೀದಿ ಬಳಿ ಅಘೋಷಿತ ಬಂದ್ ನಿರ್ಮಾಣ ಆಗಿತ್ತು. ಮಸೀದಿ ಬಳಿ ಶಾಲೆ ವಿದ್ಯಾರ್ಥಿಗಳೇ ಇಲ್ಲದೆ ಖಾಲಿ ಹೊಡಿತಾ ಇತ್ತು. ಕಲ್ಲೆಸೆತ ಘಟನೆಯನ್ನು ಗಾಯಾಳುಗಳು ಬಿಚ್ಚಿಟ್ಟಿದ್ದಾರೆ. ಏನಾಯಿತು ಅಂತಂದ್ಬಿಟ್ಟು ಮಸೀದಿಯಿಂದಲೇ ಕಲ್ಲು ತೂರಿ ಬಂತು ಅಂತಲೂ ಹೇಳಿದ್ದಾರೆ. ಘಟನೆ ಸಂಬಂಧ ಸಿಎಂಗೆ ಗೃಹ ಸಚಿವ ಪರಮೇಶ್ವರ್ ಅವರು ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತ್ತ ಬಿಜೆಪಿ ಸರ್ಕಾರದ ವಿರುದ್ಧ ಎಂದಿನಂತೆ ಕಿಡಿಕಾರಿದ್ದಾರೆ. ಇವತ್ತಿನ ಅಪ್ಡೇಟ್ಸ್ ಏನು, ಫಾಲೋಅಪ್ ಏನು ನೋಡೋಣ. ಬೂದಿ ಮುಚ್ಚಿದ ಕೆಂಡದಂತಿದೆ ಬಾಗಲಕೋಟೆ. ಶಾಂತಿ ಸಂಧಾನ ಸಭೆ ಮತ್ತೆ ವಿಫಲ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಇಂದು ಮತ್ತೊಮ್ಮೆ ಶಾಂತಿ ಸಭೆ ಆಯೋಜನೆ ಮಾಡಲಾಗಿತ್ತು. ಕಳೆದ ಬಾರಿ ಮುಸ್ಲಿಂ ಮುಖಂಡರು ಸಭೆಗೆ ಬಾರದ ಹಿನ್ನೆಲೆ ಹಿಂದೂ ಮುಖಂಡರು ಸಭೆಗೆ ಬಹಿಷ್ಕಾರ ಹಾಕಿದ್ರು. ಹೀಗಾಗಿ ಇಂದು ಮತ್ತೊಮ್ಮೆ ಶಾಂತಿ ಸಭೆ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಇಂದಿನ ಸಭೆಗೆ ಬಿಜೆಪಿ ಮತ್ತು ಹಿಂದೂ ಮುಖಂಡರು ಯಾರೂ ಬರಲಿಲ್ಲ. ಹೀಗಾಗಿ ಇವತ್ತಿನ ಶಾಂತಿ ಸಭೆ ಕೂಡ ವಿಫಲವಾಗಿದೆ. ಡಿಸಿ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆ ಕರೆಯಲಾಗಿತ್ತು. ಬಾಗಲಕೋಟೆ ಡಿಸಿ ಸಂಗಪ್ಪ, ಎಸ್ಪಿ ಸಿದ್ಧಾರ್ಥ್ ಗೋಯಲ್ ನೇತೃತ್ವದಲ್ಲಿ ಸಭೆಗೆ ಕರೆಯಲಾಗಿತ್ತು. ಆದ್ರೆ ಹಿಂದೂ ಮುಖಂಡರು ಬಾರದ ಹಿನ್ನೆಲೆ ಸಭೆ ವಿಫಲವಾಗಿದೆ. ಇನ್ನು ಹಿಂದೂ ಸಮಾವೇಶದ ಬಳಿಕ ಹಿಂದೂ ಮುಖಂಡರು ಸಭೆ ಸೇರಲಿದ್ದು, ಸಭೆಯಲ್ಲಿ ತಮ್ಮ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಪಂಕಾ ಮಸೀದಿ ಬಳಿ ಅಘೋಷಿತ ಬಂದ್. ಆತಂಕದಲ್ಲಿ ಶಾಲೆಗೆ ಬಾರದ ವಿದ್ಯಾರ್ಥಿಗಳು, ಮಕ್ಕಳ ಕಳಿಸಲು ಪೋಷಕರಿಂದಲೂ ಹಿಂದೇಟು. ಬಾಗಲಕೋಟೆಯಲ್ಲಿ ಗಲಾಟೆ ನಡೆದ ಪಂಕಾ ಮಸೀದಿ ಬಳಿ ವಾತಾವರಣ ಸಹಜ ಸ್ಥಿತಿಗೆ ಬಂದಿದ್ದು, ಪಂಕಾ ಮಸೀದಿ ಸುತ್ತ ಎಂದಿನಂತೆ ಅಂಗಡಿ ಮುಂಗಟ್ಟು ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮಸೀದಿ ಮತ್ತು ದೇವಾಲಯದ ಸುತ್ತ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. ಆದ್ರೆ ಜನರಲ್ಲಿ ಗಲಾಟೆ, ಆತಂಕ ದೂರವಾಗಿಲ್ಲ. ಹೀಗಾಗಿ ಪಂಕಾ ಮಸೀದಿ ಪಕ್ಕದ ಶಾಲೆಗಳೆಲ್ಲ ಖಾಲಿಯಾಗಿವೆ. ಕಲ್ಲು ತೂರಾಟ ಘಟನೆಯಿಂದ ಹೆದರಿದ ವಿದ್ಯಾರ್ಥಿಗಳು ಶಾಲೆಗೆ ಬಂದಿಲ್ಲ. ಶಾಲೆಗೆ ಬಂದಿದ್ದ ಕೆಲ ವಿದ್ಯಾರ್ಥಿಗಳನ್ನ ಪೋಷಕರು ಬಂದು ವಾಪಸ್ ಕರೆದೊಯ್ದಿದ್ದಾರೆ. ಮತ್ತೆ ಗಲಾಟೆಯಾಗೋ ಆತಂಕ ಹಿನ್ನೆಲೆಯಲ್ಲಿ ಶಾಲೆಗೆ ಮಕ್ಕಳನ್ನ ಕಳುಹಿಸಲು ಪೋಷಕರು ಹಿಂದೇಟು ಹಾಕಿದ್ದಾರೆ. ಮೊನ್ನೆ ಬಾಗಲಕೋಟೆಯಲ್ಲಿ ಏನು ನಡೆದಿತ್ತು ಕಲ್ಲು ತೂರಾಟ ಪ್ರಕರಣ. ಆ ಕಲ್ಲು ತೂರಾಟ ನಡೆದ ಪ್ರಕರಣದಲ್ಲಿ ಏನು ಸ್ಥಳ ನಡೆಯಿತು, ಆ ಸ್ಥಳದಲ್ಲಿ ಇದ್ದೀವಿ. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಏನು ಒಂದು ಈ ಪ್ರಕರಣ ನಡೆದಿದೆ. ಕಲ್ಲು ತೂರಾಟ ಪ್ರಕರಣ ನೀವು ನೋಡ್ತಿರ್ಬೋದು. ಒಂದು ಕಡೆ ಮಸೀದಿ ಆದರೆ ಇನ್ನೊಂದು ಕಡೆ ಹಿಂದೂ ದೇವಸ್ಥಾನಗಳಿದ್ದಾವೆ. ಇಲ್ಲೇನೆ ಏನು ಅಂತಂದ್ರೆ ಈ ಮಸೀದಿ ಏನು ಅಂದರೆ ಒಂದು ಕಲ್ಲು ತೂರಾಟ ಪ್ರಕರಣ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ 2 ದಿನದಿಂದನೇ ಸಂಪೂರ್ಣವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ನೀಡಲಾಗಿ ಸಂಪೂರ್ಣ ರಸ್ತೆ ಏನಿದೆ ಈ ರಸ್ತೆನ ಬಂದ್ ಮಾಡಲಾಗಿತ್ತು. ಯಾಕಂತಂದ್ರೆ ಯಾವುದೇ ರೀತಿಯ ಅಹಿತ ಘಟನೆ ಮುಂದುವರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮುಂಜಾಗ್ರತೆ ಕ್ರಮವಾಗಿ ಪೊಲೀಸರು ಕೈಗೊಂಡಿದ್ರು. ಆದರೆ ಇದರ ಒಂದು ಇಫೆಕ್ಟ್ ಏನು ಅಂತಂದ್ರೆ ಇದೀಗ ಮಕ್ಕಳ ಪುಟಾಣಿಗಳ ಒಂದು ಶಾಲೆಯನ್ನು ಬಿದ್ದಿದೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನಾವೀಗ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಏನು ಬರ್ತದೆ ಅಲ್ಲಿದ್ದೀವಿ. ಈ ಶಾಲೆ ಏನಂತಂದ್ರೆ ಸಂಪೂರ್ಣವಾಗಿ ಇದೀಗ ಬಂದ್ ಆಗಿದೆ. ಯಾವ ಮಕ್ಕಳು ಕೂಡ ಏನು ಅಂತಂದ್ರೆ ಶಾಲೆ ಹತ್ತ ಮುಖ ಮಾಡಿಲ್ಲ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಈ ರೀತಿ ಏನು ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಜೊತೆಗೆ ಏನು ಅಂತಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಈಗ ಪರಿಸ್ಥಿತಿ ಇದೆ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅನ್ನೋ ಒಂದು ಭಯ ಎಲ್ಲರನ್ನ ಕಾಡ್ತಾ ಇದೆ, ಪಾಲಕರಿಗೆ ಸೇರಿದಂತೆ ಎಲ್ಲರೂ ಕೂಡ. ಆ ಕಾರಣಕ್ಕಾಗಿನೇ ಏನು ಅಂತಂದ್ರೆ ಶಾಲೆಗೆ ಮಕ್ಕಳನ್ನೇ ಕಳಿಸಿಲ್ಲ ಪಾಲಕರು. ಅದರೊಟ್ಟಿಗೆ ಏನಂದ್ರೆ 2-3 ಮಕ್ಕಳು ಏನು ಬಂದಿದ್ರು ಅವರು ಕೂಡ ಏನು ಅಂತ ತದನಂತರ ಈ ರೀತಿ ಒಂದು ವಾತಾವರಣ ನೋಡಿ ಎಲ್ಲರೂ ಕೂಡ ಹೆದರ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿನೇ ಏನು ಅಂತಂದ್ರೆ ಮತ್ತೆ ಪಾಲಕರು ಬಂದು ಏನು ಅಂತಂದ್ರೆ ತಮ್ಮ ಮಕ್ಕಳನ್ನ ಕರೆದುಕೊಂಡು ಮನೆಗೆ ಹೋಗಿದ್ದಾರೆ. ಈ ರೀತಿ ಸಂಪೂರ್ಣವಾಗಿ ಶಾಲೆ ಏನು ಅಂತಂದ್ರೆ ಇದೀಗ ಬಂದ್ ಆಗಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಸಂಪೂರ್ಣವಾಗಿ ಕೋಠಡಿ ಕೂಡ ಬೀಗ ಹಾಕಲಾಗಿದೆ. ಯಾಕಂದ್ರೆ ಒಬ್ಬ ಮಕ್ಕಳು ಕೂಡ ಏನು ಅಂತಂದ್ರೆ ಇಲ್ಲಿಗೆ ಬಂದಿಲ್ಲ. ಬೆಳಗ್ಗೆ ಬಂದಿದ್ದಾರೆ ಸರ್. ಬಂದ ಕೂಡಲೇ ಮಕ್ಕಳನ್ನ ಇಲ್ಲೆಲ್ಲ ವಾತಾವರಣ ನೋಡಿ ಬಂದು ಭಾಳ ಸಣ್ಣ ಮಕ್ಕಳು, ಅದು ಹೆಣ್ಣು ಮಕ್ಕಳು. ಹಿಂಗಾಗಿ ವಿಶೇಷವಾಗಿ ಅವ್ರ ಪಾಲಕರು ಮತ್ತು ಅಥವಾ ಕೆಲವರು ಬಂದು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಸೋಚಿಂದ ಹೋಗಿದ್ದಾರೆ ಸರ್. 57 ಜನ ಮಕ್ಕಳದ ಸರ್. ಮೊದಲು 60 ಇದ್ದು ಮತ್ತೆ TC ಹೋಗ್ಯವ್ರೆ. ಬೇರೆ ಕಡೆ ಸೆಲೆಕ್ಷನ್ ಆಗಿ ಹೋಗಿಲ್ಲ. ಮೊದಲೆಲ್ಲ ಚಲೋನೇ ಇತ್ತು. ಈಗ ಒಂದು ಸ್ವಲ್ಪ ವಾತಾವರಣ ಬದಲಾವಣೆ ಆಗಿದೆ ಸರ್. ಮಕ್ಕಳು ಸ್ವಲ್ಪ ಇಲ್ಲಿ ಬಂದ್ ಕೂಡ ಅಳಕತ್ತದ, ಬೇಡವಾ ನೀವು ಹೋಗ್ರಿ ಅಂತ ನಾವು ಕಳಿಸಿದ ಕರೆ. ಮಸೀದಿಯಿಂದಲೇ ಕಲ್ಲು ತೂರಿ ಬಂದಿತ್ತು. ಕಲ್ಲೆಸೆತದ ಸತ್ಯ ಬಿಚ್ಚಿಟ್ಟ ಗಾಯಾಳು. ಇನ್ನು ಶಿವಾಜಿ ಜಯಂತಿ ವೇಳೆ ನಡೆದ ಕಲ್ಲು ತೂರಾಟದಲ್ಲಿ ಗಾಯಗೊಂಡ ಹಿಂದೂ ಕಾರ್ಯಕರ್ತ ಪ್ರಕಾಶ್ ಕಲ್ಲೇಟಿನ ಸತ್ಯ ಬಿಚ್ಚಿಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಪ್ರಕಾಶ್, ನಾನು ಶಿವಾಜಿ ಮೆರವಣಿಗೆಯಲ್ಲಿ ಹೋಗ್ತಿದ್ದೆ. ಆಗ ಪಂಕಾ ಮಸೀದಿ ಕಡೆಗೆ ಹೋಗುತ್ತಿರುವಾಗ ಒಂದು ಕಲ್ಲು ನನ್ನ ಹಣೆಗೆ ಜೋರಾಗಿ ಬಡಿತು. ಮಸೀದಿಯಿಂದಲೇ ಕಲ್ಲು ತೂರಿ ಬಂದಿತ್ತು. ನನ್ನ ತಲೆ ಸುತ್ತು ಬಂದು ಕೆಳಗೆ ಬಿದ್ದುಬಿಟ್ಟೆ. ನನಗೆ 4 ಸ್ಟಿಚ್ ಹಾಕಿದ್ದಾರೆ ಎಂದು ಘಟನೆಯ ವಿವರ ಬಿಡಿಸಿಟ್ಟಿದ್ದಾರೆ. ಇನ್ನು ಗಾಯಾಳು ಪ್ರಕಾಶ್ ಪರಿಸ್ಥಿತಿ ಕಂಡು ಕುಟುಂಬ ಮರುಗುತ್ತಿದೆ. ಪ್ರಕಾಶ್ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದವ. ಅವರೇ ನಮ್ಮ ಕುಟುಂಬಕ್ಕೆ ಆಧಾರವಾಗಿದ್ದವರು. ಈಗ ನಾವು ಏನು ಮಾಡೋದು ಎಂದು ಸಹೋದರ ಕಣ್ಣೀರಿಟ್ಟಿದ್ದಾರೆ. ಪರಿಸ್ಥಿತಿ ಸರ್ ಇನ್ನೂ ನೋವು ಐತೆ ಸರ್. ನಮ್ದು ನಾವು ಮೆರವಣಿಗೆ ಹೊಂಟಿದ್ದೀವಿ ಸರ್. ಹೋಗೋ ಟೈಮಿನೊಳಗೆ
ಪಂಕ ಮಸೂತಿ ಹತ್ರ ಕಲ್ಲು ಬಂದು ನಮಗೆ ಬಡಿತು ಸರ್ ಅಷ್ಟೇ. ನನಗೆ ಮಸೂತಿಯಿಂದ ಬಂದು ಸರ್ ಆನೆಗೆ ಬಡಿತು ಸರ್, ಸ್ಪೀಡಾಗಿ ಬಂದು ಬಡಿತಲ್ಲ ಸರ್, ಕಣ್ಣಿಗೆ ಕತ್ಲು ಬಂದ್ಬಿಡ್ತು ಸರ್. ಎಲುಬು ಒಳಗೆ ಒಂದು ಸ್ವಲ್ಪ ಸಣ್ಣ ಕಲ್ಲು ಸೇರಿದೆ, ಅದನ್ನು ಟೆಸ್ಟ್ ಮಾಡಿ ನೋಡ್ತೀನಿ ಏನಾಗ್ತಾರೆ ಸರ್. ಇನ್ನು ಅಡ್ಮಿಟ್ ಮಾಡೋಣ ನಿನ್ನೆ ಅವ್ರು ಬಂದ್ಗಳನ್ನ ಹಂಗೆ ಸ್ಟೇಟ್ಮೆಂಟ್ ಕೊಟ್ಟರು, ಬಂದ್ ಕೇಸ್ ಸ್ಟೇಟ್ಮೆಂಟ್ ಮಾಡಿದ್ರು, ಹೊಲಿಗೆ ಅದು ಹಾಕಿದ್ರು, ಅದೇ ಸ್ಕ್ಯಾನಿಂಗ್ ಗಿನ್ನಿಂಗ್ ಎಲ್ಲ ಕಳಿಸಿದ್ರಿ. ಇವ್ರ ಮೇಲೆ ಎಲ್ಲರೂ ನಮ್ದು ಎಲ್ಲರೂ ಒಟ್ಟಿಗೆ ಕೂಡ ದುಡಿದ್ರನ್ನ ನೆಲೆ ಇಲ್ಲ ರೀ ಈಗಿನ ಟೈಮ್ದಾಗ. ಮತ್ತು ಅಂಥದ್ರೊಳಗೆ ಇಂಥದ್ದಾಯ್ತು ನಮಗೂ ಸಮಸ್ಯೆ ಆಗೋದಲ್ರಿ. ಮತ್ತು ಅವರೇ ಎಲ್ಲ ಏನು ಮಾಡ್ತಿದ್ರಿ, ಎಲ್ಲ ಯಾವಾರ ಅವ್ರದೇ ಮನಿದೆಲ್ಲ ಸ್ಟೋರಿ ಅವ್ರದೇ ಐತ್ರಿ. ಗಲಾಟೆ ನಡೆದ ಸ್ಥಳಕ್ಕೆ ಐಜಿಪಿ ಭೇಟಿ, ಮಸೀದಿ, ದೇಗುಲ, ಮಾರ್ಕೆಟ್ನಲ್ಲಿ ಬಿಗಿ ಭದ್ರತೆ. ಇನ್ನು ಕಲ್ಲು ತೂರಾಟ ನಡೆದ ಕಿಲ್ಲಾ ಓಣಿಗೆ ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಭೇಟಿ ನೀಡಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ್ದ ಎಸ್ಪಿಗಳನ್ನ ಕರೆಯಲಾಗಿತ್ತು. ಘಟನೆಯ ಕೂಲಂಕುಷ ತನಿಖೆಗೆ ಹಿಂದಿನ ಪೊಲೀಸ್ ಅಧಿಕಾರಿಯಿಂದಲೂ ಮಾಹಿತಿ ಪಡೆದುಕೊಳ್ಳಲಾಗ್ತಿದೆ. ಅಲ್ಲದೆ ಬಾಗಲಕೋಟೆ, ಗದಗ, ಧಾರವಾಡ ಸೇರಿದಂತೆ ಒಟ್ಟು 5 ಎಸ್ಪಿ, 8 ಡಿವೈಎಸ್ಪಿ, 16 ಸಿಪಿಐ, 32 ಪಿಎಸ್ಐ, 65 ಎಎಸ್ಐ, 450 ಪೇದೆಗಳು, 250 ಹೋಂಗಾರ್ಡ್ಸ್, 10 ಕೆಎಸ್ಆರ್ಪಿ ತುಕಡಿಗಳನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಐಜಿಪಿ ರಾಥೋಡ್ ಪಂಕ ಮಸೀದಿ, ಕೊತ್ತಲೇಶ್ವರ ದೇವಸ್ಥಾನ, ಫಿಶ್ ಮಾರ್ಕೆಟ್ ಬಳಿ ಪೊಲೀಸರಿಗೆ ನಿಗಾ ವಹಿಸಲು ಸೂಚಿಸಿದ್ರು. ಶಿವಾಜಿ ಜಯಂತಿ ವೇಳೆ ನಡೆದಿರತಕ್ಕಂಥ ಕಲ್ಲು ತೂರಾಟಕ್ಕೆ 2 ದಿನ ಗತಿಸಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಕೂಡ ಕಲ್ಲು ತೂರಾಟ ನಡೆದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಫುಲ್ ಹೈ ಅಲರ್ಟನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಏನು ನಿನ್ನೆ ಬೆಳಗ್ಗೆಯೇ ಏನು ನಿಷೇಧಾಜ್ಞೆ ಜಾರಿಗೊಂಡಿತ್ತು, 24 ಮಧ್ಯರಾತ್ರಿವರೆಗೆ ನಿಷೇಧಾಜ್ಞೆ ಜಾರಿ ಇದ್ದಾಗಲೂ ಸಹಿತ ನಿನ್ನೆ ಕೆಲ ಉದ್ರಿಕ್ತರು ಫಿಶ್ ಮಾರ್ಕೆಟ್ ಆಗಿರ್ಬೋದು, ತರಕಾರಿ ಮಾರ್ಕೆಟ್, ಈ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಹಿಂದಿನ ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಹಿಂದಿನ ಎಸ್ಪಿಗಳನ್ನು ಈಗಾಗಲೇ ಕರೆಸಿಕೊಂಡು ಪೂರ್ತಿ ಬಿಗಿ ಬಂದೋಬಸ್ತನ್ನು ಇಲ್ಲಿ ನಿರ್ಮಿಸಲಾಗಿರ್ತಕ್ಕಂಥದ್ದು. ನಾವೀಗಿರ್ತಕ್ಕಂಥದ್ದು ಬಾಗಲಕೋಟೆ ನಗರದ ಹೃದಯ ಭಾಗ ಅಂತ ಏನು ಕರಿತೀವಿ, ಕಿಲ್ಲಾ ಓಣಿಯಲ್ಲಿ ನಾವೀಗಿರ್ತಕ್ಕಂಥದ್ದು. ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ನಡೆದಿರ್ತಕ್ಕಂಥ ಸ್ಥಳ ಇದು ಪಂಕ ಮಸ್ಜಿದ್. ಇನ್ನೇನು ಮುಂದೆ ಒಂದು 100 ಅಥವಾ 150 ಮೀಟರ್ ಏನು ಶೋಭಾಯಾತ್ರೆ ದಾಟಿದ್ರೆ ಎಲ್ಲವೂ ಸುಖಾಂತಿ ಆಗ್ತಿತ್ತು. ಆದರೆ ಇಲ್ಲಿ ಕಲ್ಲು ತೂರಾಟ ನಡೆದ ಹಿನ್ನೆಲೆಯಲ್ಲಿ ನಿನ್ನೆ ಹಿಂದೂ ಸಂಘಟನೆಗಳು ಸಭೆಯನ್ನು ಮಾಡಿದರು, ಮುಖಂಡರು ಮತ್ತು ಕಾರ್ಯಕರ್ತರ ಮಧ್ಯೆ. ಆ ಕಾರ್ಯಕರ್ತರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವ ನೆಪದಲ್ಲಿ ಫಿಶ್ ಮಾರ್ಕೆಟು ಮತ್ತು ತರಕಾರಿ ಮಾರ್ಕೆಟ್ಗೆ ಏನು ಕಲ್ಲು ತೂರಾಟ ನಡೆಸಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಹೈ ಅಲರ್ಟನ್ನು ಘೋಷಣೆ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಈಗಾಗಲೇ ನಗರದಾದ್ಯಂತ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿರ್ತಕ್ಕಂಥದ್ದು. ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ, ಇದ್ರ ಬಗ್ಗೆ ಏನು ಅಪ್ಡೇಟ್ ಇಲ್ಲ. ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ, ಇದ್ರ ಬಗ್ಗೆ ಏನು ಅಪ್ಡೇಟ್ ಇಲ್ಲ. ವಿಪಕ್ಷಗಳಿಗೆ ಅಸ್ತ್ರವಾದ ಕಲ್ಲು ತೂರಾಟ ಪ್ರಕರಣ. ಶಿವಾಜಿನಗರದ ಸಿದ್ದರಾಮಯ್ಯನ, ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯನ. ಸರ್ಕಾರದ ವಿರುದ್ಧ ಕೆಂಡ ಕಾರಿದ ಬಿಜೆಪಿ. ಇನ್ನು ಬಾಗಲಕೋಟೆ ಕಲ್ಲು ತೂರಾಟ ಪ್ರಕರಣ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದೇ ಒಂದು ಸಮುದಾಯಕ್ಕೆ ಮಾತ್ರ ನೆಮ್ಮದಿ ಸಿಕ್ಕಿದೆ. ಮೆರವಣಿಗೆ ವೇಳೆ ಮಸೀದಿಯಲ್ಲಿ ಕಲ್ಲು ಬೀಸುವವರಿಗೆ ಮಾತ್ರ ನೆಮ್ಮದಿ ಸಿಕ್ಕಿದೆ. ಹಿಂದೂಗಳು ಎಚ್ಚೆತ್ತುಕೊಳ್ಳದಿದ್ರೆ ಹಿಂದೂಗಳ ಮದುವೆ ಮಂಟಪ, ಹಿಂದೂಗಳ ಶವಯಾತ್ರೆ ಮೇಲೆ ಕಲ್ಲು ಬೀಳುತ್ತದೆ. ಸಿದ್ದರಾಮಯ್ಯ ಸಿದ್ದರಾಮನ ಹುಂಡಿಯಲ್ಲಿ ಹುಟ್ಟಿದ್ದಾರೋ ಅಥವಾ ಯಾವುದೋ ಮೊಹಲ್ಲಾದಲ್ಲಿ ಶಿವಾಜಿನಗರದಲ್ಲಿ ಹುಟ್ಟಿದ್ದಾರೋ ಗೊತ್ತಾಗ್ತಿಲ್ಲ. ಮುಸ್ಲಿಮರ ಓಲೈಕೆ ಮಾಡುವುದೇ ಆಡಳಿತ ಎಂದು ಸಿದ್ದರಾಮಯ್ಯ ಅಂದುಕೊಂಡಿದ್ದಾರೆ ಎಂದು ಗುಡುಗಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಯಾರೇ ತಪ್ಪು ಮಾಡಿದ್ರು ಖಂಡಿತ ಕ್ರಮ ಆಗುತ್ತೆ, ಇದರಲ್ಲಿ ಯಾವುದೇ ಮುಲಾಜು ಇಲ್ಲ. ಬಿಜೆಪಿಯವರು ಏನೇ ಆರೋಪ ಮಾಡಲಿ, ಕಲ್ಲು ತೂರಾಟ ನನ್ನಿಂದ ಆಗಿದ್ರೆ ನಾನು ಜೈಲಲ್ಲಿ ಇರುತ್ತೇನೆ ಎಂದಿದ್ದಾರೆ. ಈ ಒಂದು ಸಿದ್ದರಾಮಯ್ಯನವರ 1000 ದಿನಗಳ ಅಧಿಕಾರದಲ್ಲಿ ಕಲ್ಲು ಬಿಸಾಡೋರಿಗೆ ಅಷ್ಟೇನೆ ಶಾಂತಿ ನೆಮ್ಮದಿ ಸಿಗ್ತಾ ಇರೋದು. ಈ ಸಿದ್ದರಾಮಯ್ಯನವರು ಇದೇ ತರ ಮುಂದುವರಿಯಕ್ ಬಿಟ್ರೆ ಇವತ್ತು ಗಣೇಶನ ಶೋಭಾಯಾತ್ರೆ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ. ಇದೇ ತರ ಮುಂದುವರಿತು ಅಂತ ಹೇಳಿದ್ರೆ ನಿಮ್ಮ ಮದುವೆ ಮಂಟಪದ ಮೇಲೂ ಕಲ್ಲು ಬಿಸಾಡುತ್ತೆ. ನಾವು ಸತ್ತಾದ್ಮೇಲೆ ಶವಯಾತ್ರೆ ಕೈಗೊಳ್ತೀವಿ, ಅದ್ರ ಮೇಲೂ ಕಲ್ಲು ಬೀಳುತ್ತೆ. ಇದನ್ನ ಎಚ್ಚೆತ್ಕೊಳ್ಬೇಕು ಅಂತ ನಾನು ಹಿಂದೂಗಳಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ. ನಮ್ಮ ಸಿದ್ದರಾಮಯ್ಯನ ಹುಂಡಿಲಲ್ಲಿ ಹುಟ್ಟಾರೋ, ಆದ್ರೆ ಯಾವ್ದೋ ಮೌಲದಲ್ಲಿ ಹುಟ್ಟಾರೋ, ಈ ತರ ವರ್ತನೆ ಆ ತರ ಕಾಣಿಸ್ತಾ ಇದೆ. ತಪ್ಪು ಮಾಡಿದರೆ ಖಂಡಿತವಾಗಿ ಕಾನೂನು ಕ್ರಮ ಆಗ್ತದೆ, ಯಾವುದೇ ಸಮಾಜದವ್ರು ಇರ್ಬೋದು. ಈಗ ಕಲ್ಲು ತೂರಾಟ ಯಾರು ಫಸ್ಟ್ ಮಾಡಿದ್ದಾರೆ ಅಂತ ಈಗಾಗಲೇ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ. ಯಾರಿಗೂ ಕೂಡ ನಿಯಮಗಳು ಬೇರೆದಿಲ್ಲ. ಕಾನೂನು ಸಂವಿಧಾನ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದೇ. ಯಾವ ಸಮಾಜ ನೋಡಲ್ಲ, ಹಿಂದೆ ಮುಂದೆ ನೋಡಲ್ಲ. ಯಾರು ಕಾನೂನನ್ನು ಕೈ ತಗೋತಾರೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಬಿಜೆಪಿಯವ್ರು ಏನಾದರೂ ಹೇಳಿದ್ದಾರೆ ಅವ್ರ ಪ್ರಕಾರ ನಡೆಯೋಕ್ಕಾಗ್ತದ? ಕಲ್ಲು ತೂರಾಟ ನನ್ನಿಂದ ಆಗಿದ್ರೆ ನಾನು ಜೈಲಲ್ಲಿ ಇರ್ತೀನಿ. ಯಾವ ಓಲೈಕೆ ರಾಜಕಾರಣನೂ ಇಲ್ಲ, ಯಾರು ಮನಸ್ಸು ಬಂದಂಗೂ ಮಾಡ್ಲಿಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ನಿಯಮ ಅಂತ ಇದೆ, ಆ ನಿಯಮದ ಪ್ರಕಾರ ನಡ್ಕೋಬೇಕೆಲ್ಲರೂ.
ಇನ್ನು ಬಾಗಲಕೋಟೆ ಕಲ್ಲು ತೂರಾಟದ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಗೃಹ ಸಚಿವ ಪರಮೇಶ್ವರ್ ಪ್ರಾಥಮಿಕ ವರದಿ ನೀಡಿದ್ದಾರೆ. ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ವಿವರಣೆ ಕೊಟ್ಟಿದ್ದಾರೆ. ಗಲಾಟೆ ದಿನ ಏನಾಯ್ತು, ಯಾಕಾಯ್ತು ಎಂಬ ಬಗ್ಗೆ ಮಾಹಿತಿ ಒದಗಿಸಿದ್ದಾರೆ. ಬಾಗಲಕೋಟೆ ಈಗ ಶಾಂತವಾಗಿದೆ. 8 ಜನನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಕಂಟ್ರೋಲಿಗೆ ಬಂದಿದೆ. ಇಮಿಡಿಯೇಟ್ ಆಗಿ ನಮ್ಮ ಸೀನಿಯರ್ ಆಫೀಸರ್ಸ್ನೆಲ್ಲ IG ಮತ್ತೆ ADGP ಲಾ ಅಂಡ್ ಆರ್ಡರ್ನು ಕೂಡ ಕಳಿಸಿದೆ. ಅಲ್ಲಿ ಸಾಕಷ್ಟು ಫೋರ್ಸ್ ಕೂಡ ಇಟ್ಟಿದ್ದೇವೆ. ಪೀಸ್ ಕಮಿಟಿ ಮಾಡಿ ಅವರಿಗೆಲ್ಲ ಪೀಸ್ಫುಲ್ ಆಗಿ ಎಲ್ಲ ಹೋಗಬೇಕು ಅಂತ ಹೇಳಬೇಕು ಅಂತ ಕೂಡ ಇಲ್ಲಿಂದ ಸೂಚನೆ ಕೊಟ್ಟಿದ್ದೇವೆ. ಅವರು ಪೀಸ್ ಕಮಿಟಿನೂ ಕೂಡ ಮಾಡ್ತಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಶಾಂತಿಯಿಂದ ಇದೆ. ಬಾಗಲಕೋಟೆ ಬಳಿಕ ಕಲಬುರಗಿಯಲ್ಲೂ ಗಲಾಟೆ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಮಾರಾಮಾರಿ. 2 ಸಮುದಾಯಗಳಿಂದ ಕಟ್ಟಿಗೆ ಕಲ್ಲುಗಳಿಂದ ಹೊಡಿಬಡಿ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದ ಪ್ರಕರಣ ಮಾಸುವ ಮುನ್ನವೇ ಕಲಬುರಗಿ ಜಿಲ್ಲೆಯಲ್ಲೂ ಶಿವಾಜಿ ಗಲಾಟೆ ನಡೆದಿದೆ. ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದ ಗೋಕುಲ ನಗರದಲ್ಲಿ ಶಿವಾಜಿ ಜಯಂತಿ ಆಚರಣೆ ಮಾಡಲಾಗ್ತಿತ್ತು. ಈ ವೇಳೆ ಡ್ಯಾನ್ಸ್ ಮಾಡುವಾಗ 2 ಸಮುದಾಯದ ನಡುವೆ ಮಾರಾಮಾರಿ ನಡೆದಿದೆ. ಸ್ಪೀಕರ್ ಸೌಂಡ್ ಜಾಸ್ತಿ ಮಾಡಿ ಡ್ಯಾನ್ಸ್ ಮಾಡುವಾಗ ಮತ್ತೊಂದು ಸಮುದಾಯ ಕಿರಿಕ್ ತೆಗೆದಿದೆ. ಸ್ಪೀಕರ್ ಸೌಂಡ್ ಕಡಿಮೆ ಮಾಡುವಂತೆ ಖ್ಯಾತಿ ತೆಗೆದು ಹಲ್ಲೆ ಮಾಡಿದೆ. ಮಾತಿಗೆ ಮಾತು ಬೆಳೆದು ಕಟ್ಟಿಗೆ, ದೊಣ್ಣೆ, ಕಲ್ಲು ಹೀಗೆ ಕೈಗೆ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾರೆ. 2 ಸಮುದಾಯದವರು ಹೊಡೆದಾಡಿಕೊಂಡಿದ್ದಾರೆ. ಕೊರಳ ಪಟ್ಟಿ ಹಿಡಿದುಕೊಂಡು ಕೆಳಗೆ ಕೆಡವಿಕೊಂಡು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಈ ವೇಳೆ ಕೆಲ ಗ್ರಾಮಸ್ಥರು ಮೂಕ ಪ್ರೇಕ್ಷಕರಂತೆ ನಿಂತಿದ್ರು. ಹೊಡೆದಾಟದಲ್ಲಿ 3 ರಿಂದ 4 ಜನರಿಗೆ ಗಾಯಗಳಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಶಿವಾಜಿ ಜಯಂತಿ ವೇಳೆ ಗಲಾಟೆ ನಡೆದ ಬಳಿಕ ಗ್ರಾಮದ ಹಿರಿಯರು 2 ಸಮುದಾಯಗಳ ನಡುವೆ ಸಂಧಾನ ಮಾಡಿದ್ದಾರೆ. ಮುಂದೆ ಹೀಗಾಗದಂತೆ ನೋಡಿಕೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಉಭಯ ಗುಂಪು ಯಾವುದೇ ದೂರು ದಾಖಲಿಸಿಲ್ಲ. ಸ್ಥಳೀಯ ಮಟ್ಟದಲ್ಲೇ ಗಲಾಟೆ ಅಂತ್ಯಗೊಂಡಿದೆ. ಶಿವಾಜಿ ಜಯಂತಿ ನಿಮಿತ್ತ ಕೆಲವರು ಹುಡುಗರು ಪೂಜೆ ಮಾಡಿ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಬೇರೆಯವರು ಬಂದು ಈ ತರ ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ ಸಮಯದಲ್ಲಿ 2 ಗುಂಪಿನ ನಡುವೆ ಸ್ವಲ್ಪ ಗಲಾಟೆ ಆಗಿದೆ. ಸಮಯದಲ್ಲಿ ಒಬ್ಬರು ರಫೀಕ್ ಅನ್ನೋರಿಗೆ ಸ್ವಲ್ಪ ಮೈನರ್ ಇಂಜುರಿ ಆಗಿದೆ. ಈ ಸಂಬಂಧ ಅವರು ಯಾರು ದೂರನ್ನು ನೀಡಿರುವುದಿಲ್ಲ. ನಮ್ಮ ಪೊಲೀಸ್ ವತಿಯಿಂದ ನಾವು ಮುಂದಸ್ತು ಕ್ರಮಕ್ಕಾಗಿ ಒಂದು ಸುಮೋಟೋ ಲೆಕ್ಕದಲ್ಲಿ 163 BNSS ಅಡಿಯಲ್ಲಿ PR ದಾಖಲಿಸಿಕೊಂಡು ಕ್ರಮ ಕೈಗೊಂಡಿದ್ದೇವೆ. ಈಗಿನ ಸಿಚುಯೇಷನ್ ಎಲ್ಲ ಪೀಸ್ಫುಲ್ ಇದೆ. ಅಲ್ಲಿ ಯಾವುದೇ ತರಹ ಫರ್ದರ್ ರಿಪರ್ಕಷನ್ಸ್ ಆಗಲಿ ಗಲಾಟೆ ಆಗುವುದು ಯಾವುದೂ ಆಗಿರುವುದಿಲ್ಲ. ಶಿವಾಜಿ ಜಯಂತಿಯಂದು ಕಲಬುರಗಿಯ ರಾವೂರ ಗ್ರಾಮದಲ್ಲಿ ನಡೆದಂತಹ 2 ಗುಂಪಿನ ಗಲಾಟೆ ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರು ಸ್ವಯಂ ಪ್ರೇರಿತ BNS 163 ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ವಾಡಿ ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಂಥ ಹೊಡೆದಾಟದ ವಿಡಿಯೋವನ್ನು ಸಾಕ್ಷ್ಯವಾಗಿ ಇಟ್ಕೊಂಡಿದ್ದು, ಯಾರೆಲ್ಲ ಕೋಲು ಹಿಡಿದು ಕಲ್ಲುಗಳನ್ನು ತೂರಾಟ ಮಾಡಿದ್ದಾರೆ ಅಂತಹವರ ವಿರುದ್ಧ ಈಗ ಪ್ರಕರಣ ದಾಖಲಿಸಿಕೊಳ್ಳಲು SP ಅಡ್ಡೂರು ಶ್ರೀನಿವಾಸಲು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯಾರೆಲ್ಲ ಶಾಂತಿ ಭಗ್ನಕ್ಕೆ ಯತ್ನ ಮಾಡಿದ್ದಾರೆ ಅವರೆಲ್ಲರ ಮೇಲೆ ಈಗ ಪೊಲೀಸರ ಕಣ್ಣು ಬಿದ್ದಿದೆ. ಒಟ್ಟಾರೆ ರಾಜ್ಯದಲ್ಲಿ ದಿನೇ ದಿನೇ ಗಲಾಟೆ ಪ್ರಕರಣಗಳು ಹೆಚ್ಚಾಗ್ತಿದ್ದು ವಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಅಸ್ತ್ರಗಳಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.